ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ಚನ್ನಪಟ್ಟಣದಲ್ಲಿ. ಡಿ ಕೆ ಸುರೇಶ್ ಅವ್ರನ್ನ ತಂದು ನಿಲ್ಸೋಕೆ ಈ ತರ ತಂತ್ರಗಾರಿಕೆ ಮಾಡಿರೋದು. ನಮ್ಮ ಪಕ್ಷದಲ್ಲಿ ನಾವು ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೇಕು ನಾವು ತೀರ್ಮಾನ ಮಾಡೋದು ನಮಗ್ ಬಿಟ್ಟಿದ್ದು. ಅವ್ರ ಪಕ್ಷದ ಕ್ಯಾಂಡಿಡೇಟ್ ಅವ್ರು ತೀರ್ಮಾನ ಮಾಡ್ತಾರೆ. ಡಿ ಕೆ ಸುರೇಶ್ ಮಾಡ್ತೀವೋ, ಡಿ ಕೆ ಶಿವಕುಮಾರ್ ಮಾಡ್ತೀವೋ, ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ, ಆಶ್ಚರ್ಯ ಅಭ್ಯರ್ಥಿ ಅಂತ ಹೇಳೋಲ್ಲ ಹಂಗ್ ಮಾಡ್ತೀವೋ, ಅದನ್ನ ನಮಗ್ ಬಿಟ್ಟಿದ್ದು. ಅವ್ರ ಪಕ್ಷದ ಅವ್ರ ಅಭ್ಯರ್ಥಿ ಮಾಡ್ತಿದ್ರು, ಅದಕ್ಕೇನಂತೆ. ಮತ್ತು ಯೋಗೇಶು ಈ ನಮ್ಮ ಜಿ ಟಿ ದೇವೇಗೌಡರು ಇದಾರಲ್ಲ, ಜಿ ಟಿ ದೇವೇಗೌಡರಿಗೆ ಸಾಕಷ್ಟು ಅನುಭವ ಆಗಿದೆ. ಅನುಭವ ಆದ್ರೂ ಅವ್ರೀಗ ಅವ್ರ ಹತ್ರ ನಾನು ಬಹಳ ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರ್ಸ್ಕೋಬೇಕಾಗಿದೆ. ಈಗ ಇದಂತದ್ದು ಇದ್ರ ಕಮಿಟಿ ಅಧ್ಯಕ್ಷ ಆಗೋಲ್ಲ, ಕೋರ್ ಕಮಿಟಿ ಅಧ್ಯಕ್ಷ ಅವ್ರೆ, ಅದೇ ಅಂತಿಮ ಅಂತ ಇಕ್ಕೊಂಬಿಟ್ಟವ್ರೆ. ಅದೇ JDS ನಲ್ಲಿ ನಾವೆಲ್ಲ ಇದ್ದು ನೋಡಿರೋರು. ಪಾಪ ಜಿ ಟಿ ದೇವೇಗೌಡರು ಬಹಳ ಅಗ್ರೆಸಿವ್ ಆಗಿ ಸ್ಪೀಡಲ್ಲಿ ಇದ್ರೆ ಮುಂದೇನಾದ್ರು ನಮ್ಗೆ ಸ್ಥಾನ ಸಿಕ್ಕತ್ತೆ ಅಂತ. ಸೊ ಹಿಂದೆ ಮಂತ್ರಿ ಆದಾಗ್ಲೂ ನೋಡಿದೀವಿ ಅವ್ರ ಗೋಲ್ನ. ಸೊ ಇವೆಲ್ಲ ನೋಡೋಣ ನಡ್ರಿ, ಈಗ ಮಾತಾಡೋರ್ಗೆಲ್ಲ ನಾವು ಫ್ರೀ ಬಿಟ್ಬಿಡ್ಬೇಕು. ಸೊ ಯಾವ್ದು ಕಡಿವಾಣ ಕೌಂಟರ್ ಮಾಡುವಂಥದ್ದು ಅವಶ್ಯಕತೆ ಏನಿಲ್ಲ. ನಮ್ಗೇನಪ್ಪಾ ಅಂದ್ರೆ ಈ ಚುನಾವಣೆನ ವಿಮರ್ಶೆ ಮಾಡೋದ್ಕಿಂತ, ರಾಜಕೀಯ ವಿಮರ್ಶೆ ಮಾಡೋದ್ಕಿಂತ, ರಾಜಕೀಯದ ಇಲ್ಲ ಟೀಕೆ ಮಾಡೋದ್ಕಿಂತ ನಮ್ಗೆ ಇವತ್ತು ಕಳೆದ ಬಾರಿ ದೊಡ್ಡ ಪ್ರಮಾಣದ ಬರಗಾಲ ಎದುರಿಸಿದೀವಿ. ಅವಾಗ ಜನರಿಗೆ ನಮ್ಮ ಕೈಲಿ ನಮ್ಮ ಸರ್ಕಾರದಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ರೈತರಿಗೆ ತೊಂದರೆ ಆಗದಂಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಪರಿಹಾರ ಕೊಟ್ಟು, ಕೇಂದ್ರ ಸರ್ಕಾರ ಪರಿಹಾರನ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ 3454 ಅದು ಅವ್ರದಲ್ಲ ದುಡ್ಡು, ಕೇಂದ್ರದಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋದು, ತಂದು ಅದನ್ನು ದುಡ್ಡು ಕೊಟ್ಟಿದ್ದೀವಿ. ಈಗ ಒಳ್ಳೆ ಮಳೆ ಆಗ್ತಾ ಇದೆ, ನಾವು ಆಶಾದಾಯಕವಾಗಿದ್ವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಸ್ವಲ್ಪ ಆಗಿದೆ, ಮುಂಗಾರು ಪ್ರಾರಂಭ ಆಗಿದೆ. ಜುಲೈ ಎಂಡ್ವರೆಗೂ ಮುಂಗಾರು ಮಾಡ್ಲಿಕ್ಕೆ ಈ ಭಾಗಕ್ಕೆ ನಮಗೆ ಟೈಮ್ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ, ಚುನಾವಣಾ ರಾಜಕಾರಣ ಮಾಡೋಣ.